Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಸಂಡೇ ಅಂದರೆ ಸ್ಪೆಷಲ್ ಇದ್ದೇ ಇರುತ್ತಲ್ವ. ಸೊ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನು ಅಂತಂದರೆ ನನ್ನ ಫೇವ್ರೇಟ್, ನನಗೆ ಗುಂಡಿಕಾಯಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಚಿಕನ್ ಲಿವರ್ ಪ್ಲಸ್ ಗುಂಡಿಕಾಯಿ. ಸೊ ಇದರ ಗ್ರೇವಿ ಮಾಡಿದ್ದಾರೆ ಆ್ಯಂಡ್ ಅದರ ಜೊತೆಗೆ ಕಾಂಬಿನೇಷನ್ ಚಪಾತಿ. ಆ್ಯಂಡ್ ಸಂಡೇ ಅಂದರೆ ಹೇಳ್ಬೇಕು, ಆಬ್ವಿಯಸ್ಲಿ ಎಲ್ಲರ ಮನೇಲಿ ಸ್ಪೆಷಲ್ ಇದ್ದೇ ಇರುತ್ತೆ. ಆ್ಯಂಡ್ ನನಗಂತೂ ಕಬಾಬು ಆ್ಯಂಡ್ ಈ ಥರದ್ದೆಲ್ಲ ಚಪಾತಿಗೆ ಕಾಂಬಿನೇಷನ್ ಇದೆಲ್ಲ ಇದ್ರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಮಮ್ಮಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ನಾನು ಕೂಡ ಮಾಡ್ತೀನಿ. ಸೊ ಎಲ್ಲ ವೀಡಿಯೋದಲ್ಲೂ ನಾನು ಹೇಳಿರ್ತೀನಿ ಮಮ್ಮಿ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಮಮ್ಮಿ ನನಗೂ ಕೂಡ ಹೇಳ್ಕೊಟ್ಟಿದ್ದಾರೆ. ನಾನು ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಹೇಳಬೇಕು ಅಂತಂದರೆ ಸೊ ಎಲ್ಲ ನಾನು ವೀಡಿಯೋಸ್ ಮಾಡ್ತೀನಲ್ಲ, ಸೊ ಅವಾಗೆಲ್ಲ ನಾನು ಸ್ವಲ್ಪ ನೋಡ್ಕೊಳ್ತೀನಿ. ಇನ್ ಬಿಟ್ವೀನ್ ಗ್ಯಾಪ್ಸಲ್ಲಿ ಎಲ್ಲ ನಾನು ಕೂಡ ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ. ಸೊ ಇಷ್ಟ ಆಗುತ್ತೆ ನನಗೂ ಕೂಡ ಕುಕ್ಕಿಂಗು. ಆ್ಯಂಡ್ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಳ್ಳುವಂಥ ರೆಸಿಪಿ. ಸೊ ನಿಮ್ಮನೇಲಿ ಕೂಡ ಮಾಡ್ಕೊಂಡು ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋ ಅದರ ಬೇಸಿಸ್ ಮೇಲೆ ಇರುತ್ತೆ. ಸೊ ಗುಂಡಿಕಾಯಿ ಮತ್ತು ಚಿಕನ್ ಲಿವರ್ ಗ್ರೇವಿ ಮಾಡೋದು ಹೇಗೆ ಅಂತ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಅವಾಗ ಮಿಸ್ ಮಾಡದೆ ನೋಡ್ಬೋದು. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಮಮ್ಮಿ ಇವತ್ತು ಸ್ಪೆಷಲು ಗುಂಡಿಕಾಯಿ ಮತ್ತು ಲಿವರ್ ಗ್ರೇವಿ. ಓಕೆ, ಸೊ ನಾನಿಲ್ಲಿ ಗುಂಡಿಕಾಯಿ ಮತ್ತು ಲಿವರ್ 1/2 kg ತೊಗೊಂಡಿದ್ದೀವಿ. ಸೊ ನೀಟಾಗಿ ವಾಶ್ ಮಾಡಿ, ಸೊ ಇವಾಗ ಫಸ್ಟ್ ಗುಂಡಿಕಾಯಿನ ವಿಸಿಲ್ ಹೊಡಿಸ್ಕೊಬೇಕು. 10 ವಿಸಿಲ್ ಹೊಡಿಸ್ಕೊಬೇಕು. 10 ವಿಸಿಲ್ ಅದು ಅದು ಬೇಯೋದಕ್ಕೆ. ಓಕೆ, ಸೊ ಫಸ್ಟು ಇವಾಗ ಸ್ವಲ್ಪ ಎಣ್ಣೆ. ಇವಾಗ ಏನು ಮಮ್ಮಿ ಹಾಕ್ತಿದ್ದೀವಿ? ಸೊ ಇದು ಇದನ್ನೆಲ್ಲ ಹಾಕೋದು. ಇವಾಗ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಏನು ಮಮ್ಮಿ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಒಂದು 10 ವಿಸಿಲ್ ಹೊಡಿಸ್ಬೇಕು. ಓಕೆ ಮಮ್ಮಿ, ಇವಾಗ ಮಸಾಲೆ ರುಬ್ಕೊಳ್ಳೋಣ ಅಲ್ವಾ? ಸೊ ಏನೆಲ್ಲ ಹಾಕಬೇಕು? ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ, ಎಲ್ಲ ಒಂದು ಒಟ್ಟಿಗೆ ಹಾಕ್ತಿದ್ದೀರಾ? ಒಟ್ಟಿಗೆ ಹಾಕಿಬಿಡ್ಬೇಕು. ಶುಂಠಿ, ಹಸಿಮೆಣ್ಸಿನ್ಕಾಯಿ. ಎಷ್ಟು ಹಸಿಮೆಣ್ಸಿನ್ಕಾಯಿ? ಖಾರಕ್ಕೆ ತಕ್ಕಷ್ಟು, ಅವ್ರವ್ರಿಗೆ ಎಷ್ಟು ಖಾರ ಬೇಕೋ ಅಷ್ಟು. ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ಎಲ್ಲ ಹಸಿದು. ಇವಾಗ ಸ್ವಲ್ಪ ಕಾಳು ಮೆಣಸು, ಒಂದು 10-12 ಕಾಳು ಮೆಣಸು, ಚಕ್ಕೆ, 1 ಇಂಚಷ್ಟು ಚಕ್ಕೆ. ಅಷ್ಟೇನಾ? ಇದೆ ಲವಂಗ. ಇವಾಗ ಲವಂಗ ಹಾಕಿದ್ರಾ? ಲವಂಗ. ಇವಾಗ 1 ಏಲಕ್ಕಿ, 1 ಹಿಡಿ ಕೊತ್ತಂಬರಿ ಸೊಪ್ಪು. ಮಮ್ಮಿ ನೆಕ್ಸ್ಟ್ ಇವಾಗ 1 ಹಿಡಿ ಪುದೀನ, ಒಂದು ಅರ್ಧ ಟೊಮೆಟೊ. ಇಷ್ಟು ಹಾಕಿ ರುಬ್ಕೊಬೇಕು. ಓಕೆ, 1 ಸ್ಪೂನ್ ಧನಿಯಾ ಪುಡಿ. ಇವಾಗ ಅಷ್ಟೇನಾ? ರುಬ್ಕೊಳ್ಳೋದಾ? ರುಬ್ಕೊಳ್ಳೋದು. ಉಪ್ಪೇನಾದರೂ ಹಾಕ್ತೀರಾ ಇದಕ್ಕೆ? ಇಲ್ಲ, ಆಮೇಲೆ ಹಾಕೋದು. ಸೊ ಇವಾಗ ರುಬ್ಕೊಳ್ಳೋದಾ? ಮಮ್ಮಿ ಬೆಂದಿದೆಯಾ ನೋಡೋಣವಾ? ಓಕೆ, ಸೊ ಬೆಂದಿದೆ ಅಲ್ಲ? ಈಗ ಒಗ್ಗರಣೆ ಹಾಕೋಣ. ಮಮ್ಮಿ ಇವಾಗ ಫಸ್ಟು ಒಂದು 2-3 ಸ್ಪೂನ್ ಎಣ್ಣೆ. ನೆಕ್ಸ್ಟು ಈರುಳ್ಳಿ. ಇದು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಯಾಕೆ? ಹೀಟ್ ಚಿಕನು, ಅದಕ್ಕೆ ಮೆಂತ್ಯ ಸೊಪ್ಪು. ಪುದೀನ. ಓಕೆ, ಒಂದು ಲಿವರ್ ಹಾಕೋಣ. ನೆಕ್ಸ್ಟ್ ಮಮ್ಮಿ ಬೇಯಿಸಿಟ್ಕೊಂಡಿರೋದು ಗುಂಡಿಕಾಯಿ ಹಾಕೊಂಡು ಅದೇ ನೀರು ಹಾಕ್ಕೊಬೇಕು. ಸೊ ನಾವು ರುಬ್ಬಿಟ್ಕೊಂಡಿರೋ ಗ್ರೇವಿ. ಓಕೆ, ನಾವು ಮಿಕ್ಸಿ ಮಾಡಿಟ್ಕೊಂಡಿರೋ ಗ್ರೇವಿ. ಇವಾಗ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಲಾಸ್ಟ್ ಹೆಚ್ಚಾ? ಕೊತ್ತಂಬರಿ ಸೊಪ್ಪು.
ಇವಾಗ ಒಮ್ಮೆ ಒಂದೇ ಒಂದು ವಿಸಿಲು ಹಾಕ್ಕೊಂಡ್ರೆ ಸೊ ಇದು ಗ್ರೇವಿ ಗಟ್ಟಿಯಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಬಾರ್ದು, ಸಾಕಿಷ್ಟು ಹಾಕ್ಕೊಂಡ್ರೆ. ಓಕೆ, ಸೊ ಇವಾಗ ಒಂದು ವಿಸಿಲ್ ಕೂಗಿಸ್ಬೇಕಾ? ಒಂದು ವಿಸಿಲ್ ಕೂಗಿಸಿ. ಒಮ್ಮೆ ಆಗಿದೆಯಾ ನೋಡುವ. ವಾವ್, ಗಮ್ಮಂತ ಬರ್ತಿದೆ ವಾಸನೆ. ಆಗಿದೆ ಅಲ್ಲ? ಸೊ ಇದ್ರ ಜೊತೆಗೆ ಇವಾಗ ಕಾಂಬಿನೇಷನ್ ಚಪಾತಿ. ಓಕೆ, ನಾನು ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳಲಾ? ಸೊ ರೆಡಿ ಆಗಿದೆ. ಸೊ ಆ್ಯಕ್ಚುಲಿ ಇವತ್ತು ಬೇಗನೆ ನಾವು ಅಡುಗೆ ಎಲ್ಲ ಮಾಡಿಬಿಟ್ವಿ, ಬೆಳಗ್ಗೆನೆ. ತುಂಬಾ ಫ್ಲೇವರ್ ಇದೆ ಅಲ್ಲ, ಘಮ ಎಷ್ಟು ಚೆನ್ನಾಗಿ ಘಮ ಬರ್ತಿದೆ ಗೊತ್ತಾ. ನನಗೆ ಲಿವರ್ಗಿಂತ ನನಗೆ ಗುಂಡಿಕಾಯಿ ತುಂಬಾ ಇಷ್ಟ ಆಗುತ್ತೆ. ಸೊ ಇಂಗ್ಲೀಷಲ್ಲಿ ಗಿಜಾರ್ಡ್ ಅಂತ ಹೇಳ್ತಾರೆ. ಸೊ ನನಗೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಫೇವ್ರೆಟ್ ಆ್ಯಕ್ಚುಲಿ ಗುಂಡಿಕಾಯಿ ಹೇಳಬೇಕು ಅಂತಂದರೆ. ಸೊ ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ, ಖಾರವಾಗಿ ಉಪ್ಪು ಕರೆಕ್ಟಾಗಿದೆ, ಖಾರನೂ ಕರೆಕ್ಟಾಗಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರ ಜೊತೆಗೆ ಆನಿಯನ್ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನ್ ವೆಜ್ ಲವರ್ಸ್ಗಂತೂ 100% ನಿಮಗೆಲ್ಲ ಇಷ್ಟ ಆಗುತ್ತೆ. ಸೊ ನಿಮ್ಮನೇಲಿ ಕೂಡ ಮಾಡ್ಕೊಂಡು ಟ್ರೈ ಮಾಡಿ. ಸೊ ನೋಡಿದ್ರೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಬಿಂದಾಸಾಗಿ ಪೀಸ್ಫುಲ್ಲಾಗಿ ಆರಾಮಾಗಿ ಟಿ ವಿ ನೋಡಿಕೊಂಡು ನನ್ನ ಬ್ರೇಕ್ಫಾಸ್ಟ್ನ ನಾನು ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಅದರ ಜೊತೆಗೆ ಕಾಂಬಿನೇಷನ್ ಈರುಳ್ಳಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬಿಸಿಯಾಗಿ ಚಪಾತಿ ಆ್ಯಂಡ್ ಗ್ರೇವಿ ಜೊತೆ ತಿಂತಾ ಇದ್ದರೆ ಎಲ್ಲೋ ಕಳೆದೋಗಿರ್ತೀವಿ ಅಲ್ವಾ. ಆ್ಯಂಡ್ ಅಫ್ಕೋರ್ಸ್ ಎಸ್, ನಾನು ಕೂಡ ಆಫ್ಟರ್ ವೆರಿ 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 ಲಾಂಗ್ ಟೈಮ್ ನಾನ್ ವೆಜ್ನ ತಿಂತಿರೋದು. ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಆ್ಯಂಡ್ ಅಫ್ಕೋರ್ಸ್ ಇನ್ನೇನು ಸಂಡೇ ಆರಾಮಾಗಿ ಟಿ ವಿ ನೋಡಿಕೊಂಡು ನಮಗಿಷ್ಟ ಇರೋ ಫುಡ್ನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸ್ಪೆಂಡ್ ಮಾಡೋದೆ. ಸೊ ರಿಲ್ಯಾಕ್ಸ್ ಮಾಡೋದು ಇನ್ನೇನು ಶುರು ಆಗುತ್ತೆ. ಮಂಡೇ ಟು ಫ್ರೈಡೇ ಸಾಟರ್ಡೇ ವರ್ಕ್ ಮಾಡಲೇಬೇಕು. ಆ್ಯಂಡ್ ಸಂಡೇ ಆ್ಯಸ್ ಯೂಶುವಲ್ ಇಟ್ಸ್ ನಮ್ಮ ಡೇ. ಸೊ ಎಂಜಾಯ್ ಮಾಡೋಣ ಅಂತ ಹೇಳ್ತಾ, ಸೊ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಕೂಡ ಮಾಡ್ಕೊಂಡು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಮಾಡ್ಕೋಬೋದು. ಎಲ್ಲ ರೆಡಿ ಮಾಡ್ಕೊಂಡು ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು 5-10 ಮಿನಿಟ್ಸಲ್ಲಿ ಆಗೋಗುತ್ತೆ. ಸೊ ವೆಜ್ಜಿಗಿಂತ ನಾನ್ ವೆಜ್ಜು ತುಂಬಾ ಬೇಗ ಆಗುತ್ತೆ ಹೇಳಬೇಕು ಅಂದರೆ ಕುಕ್ಕಿಂಗು. ಸೊ ನಿಮ್ಮನೇಲಿ ಕೂಡ ಮಾಡ್ಕೊಂಡು ಟ್ರೈ ಮಾಡಿ. ಸೊ ಇನ್ನು ಯಾರೆಲ್ಲ ಟ್ರೈ ಮಾಡಿಲ್ವೋ, ಸೊ ಇದು ಡಿಫ್ರೆಂಟಾಗಿ ಅನಿಸ್ತಿದೆ ರೆಸಿಪಿ ಅಂತ ನಿಮ್ಗೆ ಅನಿಸಿದ್ರೆ ಟ್ರೈ ಮಾಡಿ. ಆ್ಯಂಡ್ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿನಾ. ಓಕೆ, ಸೊ ಫೈನ್. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಮ್ಮ ಭೇಟಿ ಆಗ್ತೀನಿ. ಸೊ ಅಂಚೆಯಿಂದ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.